ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಶಾಸಕ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಭೈರತಿ ಬಸವರಾಜ್ಗೆ ಈಗ ಸಂಕಷ್ಟ ಎದುರಾಗಿದೆ. ಬಿಕ್ಲು ಶಿವುಗೆ ಗತಿ ಕಾಣಿಸ್ತೀನಿ ಅಂತ ಹೇಳಿದ್ದಂತ ಭೈರತಿ ಕೊಲೆ ಮಾಡಿಸ್ಬಿಟ್ರಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವಿಸಿದೆ. ಹಾಗಾದ್ರೆ ಭೈರತಿ ಬಸವರಾಜ್ ಬಿಕ್ಲು ಶಿವು ಏನಿದು ಸ್ಟೋರಿ, ಏನಿದು ವಾರ್ನಿಂಗ್ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ದಿನಾಂಕ 21/2/2026 ಶನಿವಾರದವರೆಗೆ 1 ಗಂಟೆವರೆಗೆ ಆರೋಪಿ ಬಸವರಾಜರವರನ್ನು CID ಕಸ್ಟಡಿಗೆ ನೀಡಲಾಗಿದೆ. ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕ ಭೈರತಿ ಬಸವರಾಜ್ಗೆ ಈಗ ಸಂಕಷ್ಟ. ಎಷ್ಟು ದಿನಗಳ ಕಾಲ ತಲೆಮರೆಸಿಕೊಂಡು ಅಲ್ಲಿ ಇಲ್ಲಿ ಓಡಾಟ ಮಾಡ್ತಾ ಇದ್ದಂತ ಶಾಸಕರು ಕೊನೆಗೂ ಕೂಡ ಪೊಲೀಸ್ನವರ ವಶದಲ್ಲಿದ್ದಾರೆ. ಇದರ ಜೊತೆಗೆ ಬಿಕ್ಲು ಶಿವು ಕೊಲೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇರೋದೀಗ. ಏನಪ್ಪಾ ಅಂತ ಅಂದ್ರೆ, ಭೈರತಿ ಕೊಲೆ ಮಾಡಿಸೇ ಬಿಟ್ರ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಬಿಕ್ಲು ಶಿವುಗೆ ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ರಂತೆ. ಹಾಗಾಗಿ ಕೊಲೆನೇ ಮಾಡಿಸ್ಬಿಟ್ರ ಅನ್ನುವಂತ ಪ್ರಶ್ನೆ ಈಗ ಸಹಜವಾಗಿ ಉದ್ಭವಿಸಿಕೊಂಡು ಬೆಂಗಳೂರಿನ KR ಪುರಂನ ಶಾಸಕ ಭೈರತಿ ಬಸವರಾಜ್ ಸಂಕಷ್ಟಕ್ಕೆ ಸಿಲುಕಿದಾರೀಗ. 7 ದಿನಗಳ ಕಾಲ CID ಕಸ್ಟಡಿಗೆ ಕೊಟ್ಟಿದೆ ಕೋರ್ಟ್. 42ನೇ ACMM ನ್ಯಾಯಾಲಯ 7 ದಿನಗಳ ಕಾಲ ಕಸ್ಟಡಿ ಕೊಟ್ಟಿದೆ ಹೆಚ್ಚಿನ ವಿಚಾರಣೆಗಾಗಿ. ಇನ್ನು ಕೊಲೆ ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ಗೆ ಆ ಒಂದೇ ಒಂದು ಆಡಿಯೋ ಮುಳುವಾಗುತ್ತಾ ಅನ್ನುವಂತ ಪ್ರಶ್ನೆ ಈಗ. ಅದು 5ನೇ ಆರೋಪಿ ಭೈರತಿ ಬಸವರಾಜ್. ಆ ಆಡಿಯೋದಲ್ಲಿ ಏನ್ ಮಾತನಾಡಿದ್ರು ಹಾಗಾದ್ರೆ? ಏನಿತ್ತು ಗೊತ್ತಾ? ರೌಡಿ ಶೀಟರ್ ಬಿಕ್ಲುಗೆ ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಂತ ಆಡಿಯೋ ಈಗ ವೈರಲ್ ಆಗಿರೋದು. ಹಾಗಾಗಿ ಧಮಕಿ ಹಾಕಿದ್ರ ಶಾಸಕರು? ಒಬ್ಬ ಜನಪ್ರತಿನಿಧಿಯಾಗಿ ಧಮಕಿ ಹಾಕ್ತಾರೆ ಅಂತಂದ್ರೆ ಲೆಕ್ಕ ಹಾಕಿ, ಶಾಸಕರ ಅಥವಾ ಇವರು ರೌಡಿ ಶೀಟರ? ಅವ್ರಿಗೂ ಇವ್ರಿಗೂ ಸಂಬಂಧನೇ ಇಲ್ವಲ್ಲ. ಹಾಗಾದ್ರೆ ಬಿಕ್ಲು ಶಿವಗೆ ಧಮಕಿ ಹಾಕಿದ್ದಂಥದ್ದು ಭೈರತಿ ಬಸವರಾಜ್ ಮಾತನಾಡಿದ್ದಾರೆ ಅನ್ನುವಂತ ಆಡಿಯೋ. ಧಮಕಿ ಹಾಕಿದ್ರಲ್ಲ, ಅದೇ ರೀತಿನೇ ಬಿಕ್ಲು ಶಿವನ ಕೊಲೆ ಮಾಡಿಸ್ಬಿಟ್ರ. ಈಗ ಈ ಒಂದು ಆಡಿಯೋ ಭಾರಿ ಸೌಂಡ್ ಮಾಡ್ತಾ ಇದೆ. ಬಸವರಾಜ್ ಮಾತನಾಡಿದ್ದಾರೆ ಅಥವಾ ಬಸವರಾಜ್ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ನಲಾಗಿರುವಂತ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂತ ಮಾತನಾಡಿದ್ರಲ್ಲ ಆಡಿಯೋ, ಅದು ಶಾಸಕರದ್ದೇ ಅಂತ ಹೇಳಲಾಗ್ತಾ ಇದೆ. FSL ವರದಿ ಬಂದ ನಂತರ ಅದು ಶಾಸಕರದ ಇಲ್ವಾ ಗೊತ್ತಿಲ್ಲ, ಆಗುತ್ತೆ ತನಿಖೆ ಆದ ನಂತರದಲ್ಲಿ. ಅದೇ ಆಡಿಯೋ ಈಗ ಬಿಜೆಪಿ ಶಾಸಕನಿಗೆ ಮುಳುವಾಗುತ್ತಾ ಅನ್ನುವಂತ ಪ್ರಶ್ನೆ. ಭಾರತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಬಿಕ್ಲು ಶಿವ ಈತ. ಬಿಕ್ಲು ಶಿವ ಹಾಗೆ ಶಾಸಕರ ನಡುವೆ ಅಸಮಾಧಾನ ಇತ್ತು, ಗೊಂದಲ ಇತ್ತು, ವಾಗ್ಯುದ್ಧ ವಾಗ್ವಾದ ಎಲ್ಲ ಕೂಡ ಆಗ್ತಾ ಇತ್ತು. ಅವಾಗವಾಗ ಇಬ್ರಿಗೂ ಆಗ್ತಾ ಇರಲಿಲ್ಲ. ಕಳೆದ 6-7 ತಿಂಗಳಿಂದ ನಾಪತ್ತೆಯಾಗಿದ್ರು ಬಸವರಾಜ್ ಶಾಸಕರು. ಕಳೆದ ವರ್ಷದ ಜುಲೈನಲ್ಲಿ ಬಿಕ್ಲು ಶಿವ ಕೊಲೆ ಆಗಿತ್ತು. ಆ ಕೊಲೆ ಆರೋಪಿ ಇವರು ಕೂಡ, ಅದು 5ನೇ ಆರೋಪಿ ಭೈರತಿ ಬಸವರಾಜ್. ಇನ್ನು 1ನೇ ಆರೋಪಿ ಆಗಿದ್ದಾರೆ ಗ್ಯಾಂಗ್ ಸ್ಟಾರ್ ಜಗದೀಶ್ ಪದ್ಮನಾಭ ಅಲಿಯಾಸ್ ಜಗ್ಗ. ಶಾಸಕ ಭೈರತಿಗೆ ಆಪ್ತನಾಗಿದ್ದ ಈ ಜಗ್ಗ. ಹಾಗಾಗಿ ಒಟ್ಟಾರೆ ಭೈರತಿಗೆ ಆ ಒಂದು ಆಡಿಯೋ ಇವ್ರದೇ ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಇದೆಯಲ್ಲ, ನಿನ್ಗೊಂದು ಗತಿ ಕಾಣಿಸ್ತೀನಿ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವಂತ ಮಗಲ್ಲ ನಾನು ಅಂತ ಉಳುವಾಗುತ್ತಾ ಅನ್ನೋದೇ ಈಗ ಸದ್ಯದ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹಾಗಾಗಿ ಶಾಸಕರು, ಜನರೇ ಆಯ್ಕೆ ಮಾಡಿರುವಂತ ಶಾಸಕರಿಗೆ ಈಗ ಸಂಕಷ್ಟ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.